ಬೆಳಗಿನ ಬೆಳಕು. 6ನೇ ಖಂಡ 13ನೇ ಅಧ್ಯಾಯ. ದ್ರಾಕ್ಷಿ, ಅಂಜೂರ ಮತ್ತು ದಾಳಿಂಬೆ ಹಣ್ಣುಗಳು. ನಿನ್ನೆ ನಾವು ಕಾಲೇಬನು ಜನರನ್ನು ಸಮಾಧಾನಪಡಿಸುವ ಧ್ವನಿಯನ್ನು ಕೇಳಿದ್ದೆವು ಮತ್ತು ಮಂದೆಯ ನಡುವೆ ಕೆಟ್ಟ ವರದಿ ಅಥವಾ ವಾದಂತಿ ಎಷ್ಟು ಅಪಾಯಕಾರಿ ಎಂಬುದನ್ನು ನೋಡಿದ್ದೆವು. 10 ಜನ ಗೂಢಚಾರರು ತಮ್ಮ ಬಾಯಿಂದ ಭಯವನ್ನು ಹರಡುತ್ತಿದ್ದರು. ಅವರು ತಮ್ಮ ಕೈಗಳಲ್ಲಿ ಯೆಹೋವನ ನಂಬಿಗಸ್ತಿಕೆಗೆ ಸಾಕ್ಷಿಯಾದ ಹಣ್ಣುಗಳನ್ನು ಹಿಡಿದುಕೊಂಡಿದ್ದರು ಎಂಬುದನ್ನು ಗಮನಿಸಿ ನೆನ್ನೆಯ ಲೇಖನವನ್ನು ಮುಗಿಸಿದ್ದೆವು. ಇಂದು ನಾವು ಆ ಹಣ್ಣುಗಳನ್ನು ನೋಡೋಣ, ಏಕೆಂದರೆ ಅವು ಅರ್ಥವಿಲ್ಲದವುಗಳಾಗಿರಲಿಲ್ಲ. ಅವು ದೇವರು ನಿರೂಪಿಸಿದ ವಾಗ್ದಾನದ ಮಾದರಿಗಳಾಗಿದ್ದವು ಮತ್ತು ಪ್ರತಿಯೊಂದು ನಮಗೆ ಏನನ್ನೋ ಕಲಿಸಲು ಕಾಯುತ್ತಿವೆ. ಮೊದಲನೆಯದಾಗಿ ಅವರು ದ್ರಾಕ್ಷಿ ಹಣ್ಣುಗಳನ್ನು ತಂದರು. ಸತ್ಯವೇದದಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು ದ್ರಾಕ್ಷಿ ತೋಟಗಳು, ದ್ರಾಕ್ಷಾರಸ, ಸಂತೋಷ, ಆಶೀರ್ವಾದ ಮತ್ತು ಫಲಭರಿತತೆಗೆ ಹೋಲಿಸಲಾಗಿದೆ. ಕೀರ್ತನೆ 104 15ನೇ ವಾಕ್ಯದಲ್ಲಿ ದೇವರು ಮನುಷ್ಯನ ಹೃದಯವನ್ನು ಸಂತೋಷಪಡಿಸಲು ದ್ರಾಕ್ಷಾರಸವನ್ನು ನೀಡುತ್ತಾನೆ ಎಂದು ಹೇಳುತ್ತದೆ. ದೇವರು ಅನೇಕ ಬಾರಿ ಇಸ್ರಾಯೇಲರನ್ನು ತನ್ನ ದ್ರಾಕ್ಷಿ ತೋಟ ಎಂದು ಕರೆಯುತ್ತಾನೆ. ಯೆಶಾಯ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ದ್ರಾಕ್ಷಿ ತೋಟವು ಇಸ್ರೇಲ್ ಮನೆತನವೇ ಎಂದು ಹೇಳಲಾಗಿದೆ. ಮತ್ತು ನಮ್ಮ ಯೇಸು ಸ್ವಾಮಿಯು ನಾನೇ ಬಳ್ಳಿ, ನೀವು ಕೊಂಬೆಗಳು, ಯೆಹೋವನ 15ನೇ ಅಧ್ಯಾಯ 5ರಲ್ಲಿ ಎಂದು ಹೇಳಿದ್ದಾನೆ. ಎಷ್ಕೋಲಿನಿಂದ ತಂದ ದ್ರಾಕ್ಷಿಯ ದೊಡ್ಡ ಗೊಂಚಲು ಕಾನಾನ್ ದೇಶವು ಬರಿದಾಗಿರಲಿಲ್ಲ ಎಂಬುದನ್ನು ತೋರಿಸಿತು. ಅದು ಸಮೃದ್ಧವಾದ ಹಣ್ಣುಗಳಿಂದ ತುಂಬಿತ್ತು. ಆತ್ಮಿಕವಾಗಿ ದ್ರಾಕ್ಷಿ ಹಣ್ಣುಗಳು ಯೆಹೋವನು ತನ್ನ ಜನರಿಗೆ ವಾಗ್ದಾನ ಮಾಡಿದ ಸಂತೋಷ, ಆಶೀರ್ವಾದ ಮತ್ತು ಫಲಭರಿತತೆಯನ್ನು ನಮಗೆ ನೆನಪಿಸುತ್ತದೆ. ವಾಗ್ದಾನ ಮಾಡಲ್ಪಟ್ಟ ಬಾಧ್ಯತೆಯು ಬಂಜರು ನೆಲವಲ್ಲ, ಅದು ಒಣಗಿದ್ದಲ್ಲ, ಅದು ಜೀವ ಮತ್ತು ಸಂತೋಷದಿಂದ ತುಂಬಿದೆ. ಮತ್ತು ಆ ಗೊಂಚಲು ನಮಗೆ ಇನ್ನೊಂದು ಸುಂದರವಾದ ಚಿತ್ರಣವನ್ನು ನೀಡುತ್ತದೆ, ಏಕೆಂದರೆ ಅನೇಕ ದ್ರಾಕ್ಷಿ ಹಣ್ಣುಗಳು ಒಂದೇ ಗೊಂಚಲಿನಲ್ಲಿ ಸೇರಿಕೊಂಡಿದ್ದವು. ಅದೇ ರೀತಿಯಲ್ಲಿ ಕ್ರಿಸ್ತನ ಜೊತೆಯಲ್ಲಿ ಅನೇಕ ಅಂಗಗಳು ಒಂದೇ ದೇಹವಾಗಿ ಜೋಡಿಸಲ್ಪಟ್ಟಿವೆ. ಪೌಲನು ಹೀಗೆ ಹೇಳುತ್ತಾನೆ, ದೇಹವು ಒಂದಾಗಿದ್ದರೂ ಅದರಲ್ಲಿ ಅನೇಕ ಅಂಗಗಳಿವೆ. ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದರೂ ಒಂದೇ ದೇಹವಾಗಿದೆ. ಕ್ರಿಸ್ತನ ವಿಷಯದಲ್ಲೂ ಹಾಗೆಯೇ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ 12ನೇ ವಾಕ್ಯ. ಒಂದು ದ್ರಾಕ್ಷಿ ಹಣ್ಣು ಮಾತ್ರ ಸಣ್ಣದು, ಆದರೆ 2 ವ್ಯಕ್ತಿಗಳು ಸೇರಿ ಹೊತ್ತು ತಂದ ಆ ಗೊಂಚಲು ಸಮೃದ್ಧಿಯ ಕಣ್ಣಿಗೆ ಕಾಣುವ ಸಾಕ್ಷಿಯಾಗಿತ್ತು. ಯೆಹೋವನು ಪ್ರತ್ಯೇಕವಾದ ಹಣ್ಣುಗಳನ್ನು ಸಿದ್ಧಪಡಿಸುತ್ತಿಲ್ಲ, ಆತನು ಒಂದಾದ ದೇಹವನ್ನು ಸಿದ್ಧಪಡಿಸುತ್ತಿದ್ದಾನೆ. ಹೊಸ ಸೃಷ್ಟಿಯು ನಿಜವಾದ ಬಳ್ಳಿಯಾದ ಕ್ರಿಸ್ತನಲ್ಲಿ ನೆಲೆಗೊಂಡಿರಲು ಮತ್ತು ಯೆಹೋವನ ಮಹಿಮೆಗಾಗಿ ಒಟ್ಟಾಗಿ ಫಲ ನೀಡಲು ಕರೆಯಲ್ಪಟ್ಟಿದೆ. ಏಕೆಂದರೆ ನಮ್ಮ ಸ್ವಾಮಿಯು ಯಾರು ನನ್ನಲ್ಲಿ ನೆಲೆಗೊಂಡಿರುತ್ತಾರೋ ಮತ್ತು ಯಾರಲ್ಲಿ ನಾನು ನೆಲೆಗೊಂಡಿರುತ್ತಾನೋ ಅವರು ಬಹಳವಾಗಿ ಫಲ ನೀಡುತ್ತಾರೆ. ಯೆಹೋವನ 15ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಎಂದು ಹೇಳಿದ್ದಾನೆ. ಎರಡನೇದಾಗಿ ಗೂಢಚಾರರು ಅಂಜೂರದ ಹಣ್ಣುಗಳನ್ನು ತಂದರು. ಅಂಜೂರದ ಮರವನ್ನು ಆಗಾಗ್ಗೆ ಶಾಂತಿ, ಭದ್ರತೆ, ಸ್ಥಿರವಾದ ಆಶೀರ್ವಾದ ಮತ್ತು ಯೆಹೋವನ ಜನರ ಆತ್ಮಿಕ ಸ್ಥಿತಿಗೆ ಜೋಡಿಸಿ ಹೇಳಲಾಗುತ್ತದೆ. ಸೊಲೊಮೋನನ ದಿನಗಳಲ್ಲಿ ರಾಜ್ಯವು ಶಾಂತಿ ಮತ್ತು ಸಮೃದ್ಧಿಯನ್ನು ಅನುಭವಿಸಿತು. ಮತ್ತು 1 ಅರಸರುಗಳು 4ನೇ ಅಧ್ಯಾಯ 25ರಲ್ಲಿ ಹೀಗೆ ಹೇಳುತ್ತದೆ, ಸೊಲೊಮೋನನ ಜೀವನದಲ್ಲೆಲ್ಲ ಯೂದದವರು, ಇಸ್ರೇಲರು ಪ್ರತಿಯೊಬ್ಬರು ತಮ್ಮ ತಮ್ಮ ದ್ರಾಕ್ಷ ಗಿಡದ ಕೆಳಗೂ ಅಂಜೂರ ಮರದ ಕೆಳಗೂ ಸುರಕ್ಷಿತವಾಗಿ ವಾಸಿಸುತ್ತಿದ್ದರು. ಹಳೆಯ ವಚನಗಳ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನು ತನ್ನದೇ ಆದ ದ್ರಾಕ್ಷಿ ಬಳ್ಳಿ ಮತ್ತು ಅಂಜೂರದ ಮರದ ಕೆಳಗೆ ವಾಸಿಸುತ್ತಿದ್ದನು ಎಂದು ಹೇಳುತ್ತದೆ. ಆ ನುಡಿಗಟ್ಟು ಶಾಂತಿ, ವಿಶ್ರಾಂತಿ, ಸುರಕ್ಷತೆ ಮತ್ತು ಸ್ಥಿರವಾದ ಆಶೀರ್ವಾದವನ್ನು ಸೂಚಿಸುತ್ತದೆ. ಅಲ್ಲಿ ಯಾವುದೇ ಭಯವಿರಲಿಲ್ಲ, ಅಲೆದಾಟವಿರಲಿಲ್ಲ, ದಾಸತ್ವವಿರಲಿಲ್ಲ.
ಯಾವ ಯುದ್ಧವು ಪ್ರತಿಯೊಂದು ಮನೆಯನ್ನು ಭಂಗಗೊಳಿಸುತ್ತಿರಲಿಲ್ಲ. ಪ್ರತಿಯೊಬ್ಬನು ತನ್ನದೇ ಆದ ದ್ರಾಕ್ಷಿ ಗಿಡ ಮತ್ತು ಅಂಜೂರದ ಮರದ ಕೆಳಗಡೆ ಸುರಕ್ಷಿತವಾಗಿ ವಾಸಿಸುತ್ತಿದ್ದನು. ಇದು ನಮಗೂ ನೀಡಲ್ಪಟ್ಟ ವಾಗ್ದಾನದಲ್ಲಿರುವ ವಿಷಯವನ್ನು ತೋರಿಸುತ್ತದೆ. ಯೆಹೋವನು ನಮಗೆ ವಿಶ್ರಾಂತಿಯನ್ನು ವಾಗ್ದಾನ ಮಾಡಿದ್ದಾನೆ. ಆ ಪ್ರಸ್ತುತ ಕೆಟ್ಟ ಲೋಕದ ಅಶಾಂತಿಯ ಜೀವನವಲ್ಲ, ಬದಲಿಗೆ ಕ್ರಿಸ್ತನ ಆಳ್ವಿಕೆಯ ಅಡಿಯಲ್ಲಿ, ಅಂದರೆ ಕ್ರಿಸ್ತನ ಜೊತೆಯಲ್ಲಿ ಸಿಗುವ ನಿಜವಾದ ಶಾಂತಿಯನ್ನು ನೀಡಿದ್ದಾನೆ. ಇಬ್ರಿಯರಿಗೆ 4:9 ಹೀಗೆ ಹೇಳುತ್ತದೆ, ಆದ ಕಾರಣ ದೇವರ ಜನರಿಗೆ ಸಬ್ಬತ್ ದಿನದ ವಿಶ್ರಾಂತಿಯಂತಿರುವ ವಿಶ್ರಾಂತಿಯು ಇನ್ನೂ ಕಾಯುತ್ತಿದೆ. ಅಂಜೂರವು ನಮ್ಮ ಆತ್ಮಿಕ ಸ್ಥಿತಿಯನ್ನು ನಮಗೆ ನೆನಪಿಸುತ್ತದೆ, ಏಕೆಂದರೆ ಫಲಭರಿತ ಅಂಜೂರದ ಮರವು ಆಶೀರ್ವಾದವನ್ನು ತೋರಿಸಿದರೆ ಬಂಜರು ಅಂಜೂರದ ಮರವು ವೈಫಲ್ಯದ ಎಚ್ಚರಿಕೆಯನ್ನು ನೀಡುತ್ತದೆ. ನಮ್ಮ ಸ್ವಾಮಿಯು ಒಮ್ಮೆ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕಿದಾಗ ಅಲ್ಲಿ ಏನೂ ಸಿಗಲಿಲ್ಲ. ಮಾರ್ಕ್ 11:13 ಅಲ್ಲಿ ಎಲೆಗಳ ಹೊರತು ಬೇರೇನೂ ಸಿಗಲಿಲ್ಲ ಎಂದು ಹೇಳಲಾಗಿದೆ. ಇದರ ಪಾಠವೇನೆಂದರೆ, ಯೆಹೋವನು ನಿಜವಾದ ಫಲವನ್ನು ಹುಡುಕುತ್ತಾನೆಯೇ ಹೊರತು ಬರೀ ಎಲೆಗಳನ್ನಲ್ಲ. ಆದುದರಿಂದ ಆ ದೇಶದ ಅಂಜೂರದ ಹಣ್ಣುಗಳನ್ನು ಶಾಂತಿ ಮತ್ತು ಸ್ಥಿರವಾದ ಆಶೀರ್ವಾದದ ಕುರಿತು ಮಾತ್ರವಲ್ಲದೆ, ಯೆಹೋವನು ತನ್ನ ಜನರಲ್ಲಿ ನೋಡುವ ಬಯಸುವ ಫಲಭರಿತ ಸ್ಥಿತಿಯ ಕುರಿತಾಗಿಯೂ ಮಾತನಾಡುತ್ತದೆ. ಮೂರನೇದಾಗಿ, ಗೂಢಚಾರರು ದಾಳಿಂಬೆ ಹಣ್ಣುಗಳನ್ನು ತಂದರು. ದಾಳಿಂಬೆ ಹಣ್ಣುಗಳನ್ನು ಸೌಂದರ್ಯ, ಪರಿಪೂರ್ಣತೆಯ ಸಮೃದ್ಧಿ, ಪವಿತ್ರತೆ ಮತ್ತು ಯಾಜಕರ ಫಲಭರಿತತೆಗೆ ಹೋಲಿಸಲಾಗುತ್ತದೆ. ಮಹಾಯಾಜಕನ ನಿಲುವಂಗಿಯು ಕೆಳಗಿನ ಅಂಚಿನಲ್ಲಿ ದಾಳಿಂಬೆಗಳನ್ನು ಜೋಡಿಸಲಾಗಿತ್ತು. ವಿಮೋಚನಕಾಂಡ 22:33-34 ನಿಲುವಂಗಿಯ ಕೆಳಗಿನ ಅಂಚಿನಲ್ಲೆಲ್ಲ ನೀಲ, ಧೂಮ್ರ, ರಕ್ತವರ್ಣದ ನೂಲುಗಳಿಂದ ದಾಳಿಂಬೆ ಹಣ್ಣುಗಳನ್ನು ಮಾಡಿ ಅವುಗಳ ನಡುವೆ ಚಿನ್ನದ ಗಂಟೆಗಳನ್ನು ಕಟ್ಟಬೇಕು. ಅಂಚಿನ ಸುತ್ತಲೂ ಒಂದು ಚಿನ್ನದ ಗಂಟೆ, ಒಂದು ದಾಳಿಂಬೆ ಹಣ್ಣು ಹೀಗೆ ಇರಬೇಕು ಎಂದು ಹೇಳಲಾಗಿದೆ. ಸೊಲೊಮೋನನ ದೇವಾಲಯದ ಅಲಂಕಾರದಲ್ಲೂ ದಾಳಿಂಬೆಗಳನ್ನು ಬಳಸಲಾಗಿತ್ತು. 1 ಅರಸರುಗಳು 7:20 ಕಂಬಗಳ ಮೇಲ್ಭಾಗದ ಸುತ್ತಲೂ ಜೋಡಿಸಲಾದ ದಾಳಿಂಬೆಗಳ ಕುರಿತು ಹೇಳಲಾಗಿದೆ. ದಾಳಿಂಬೆ ಹಣ್ಣು ಅನೇಕ ಬೀಜಗಳಿಂದ ತುಂಬಿರುತ್ತದೆ. ಆದುದರಿಂದ ಅದು ಪರಿಪೂರ್ಣತೆ ಮತ್ತು ಸಮೃದ್ಧಿ ಜೀವನದ ಸಂಕೇತವಾಗಿದೆ. ಮತ್ತು ಇದನ್ನು ಯಾಜಕರ ಉಡುಪುಗಳಲ್ಲಿ ಹಾಗೂ ದೇವಾಲಯದ ಕಂಬಗಳಲ್ಲಿ ಬಳಸಿದ್ದರಿಂದ ಇದು ಯೆಹೋವನ ಎದುರಿನಲ್ಲಿರುವ ಪವಿತ್ರ ಸೌಂದರ್ಯವನ್ನು ತೋರಿಸುತ್ತದೆ. ಇದು ಹೊಸ ಸೃಷ್ಟಿಯ ಮುಂದೆ ಇಡಲಾದ ವಾಗ್ದಾನದ ಕುರಿತು ಸುಂದರವಾಗಿ ಮಾತನಾಡುತ್ತದೆ, ಏಕೆಂದರೆ ಯೆಹೋವನು ತನ್ನ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟ ಪವಿತ್ರತೆಯ ಸೌಂದರ್ಯವುಳ್ಳ ಜೀವದಿಂದ ತುಂಬಿದ ಒಂದು ಯಾಜಕ ಸಮೂಹವನ್ನು ಸಿದ್ಧಪಡಿಸುತ್ತಿದ್ದಾನೆ. ಪೇತ್ರನು ಹೀಗೆ ಹೇಳುತ್ತಾನೆ, ನೀವು ಸಹ ಸಜೀವವಾದ ಕಲ್ಲುಗಳಾಗಿದ್ದು ಆತ್ಮಿಕ ಮಂದಿರವಾಗುವುದಕ್ಕೂ ಪವಿತ್ರ ಯಾಜಕರಾಗುವುದಕ್ಕೂ ನಿರ್ಮಿಸಲ್ಪಡುತ್ತಿದ್ದೀರಿ. 1 ಪೇತ್ರ 2:5 ಮತ್ತು ಆತನು ಮತ್ತೆ ಹೀಗೆ ಹೇಳುತ್ತಾನೆ, ಆದರೆ ನೀವು ಆಯಲ್ಪಟ್ಟ ಸಂತತಿಯವರು, ರಾಜರಾದ ಯಾಜಕ ಸಮೂಹವು, ಪವಿತ್ರ ಜನವು, ದೇವರ ಸ್ವಂತ ಪ್ರಜೆಯೂ ಆಗಿದ್ದೀರಿ. 1 ಪೇತ್ರ 2:9 ಹೇಳಲ್ಪಟ್ಟಿದೆ. ಆದುದರಿಂದ ಆ ದೇಶದ ಹಣ್ಣುಗಳು ನಮ್ಮೊಂದಿಗೆ ಶಕ್ತಿಯುತವಾಗಿ ಮಾತನಾಡುತ್ತದೆ. ದ್ರಾಕ್ಷಿ ಹಣ್ಣುಗಳು ಬಳ್ಳಿಯಲ್ಲಿರುವ ಸಂತೋಷ, ಆಶೀರ್ವಾದ ಮತ್ತು ಫಲಭರಿತತೆಯನ್ನು ತೋರಿಸುತ್ತದೆ. ಅಂಜೂರದ ಹಣ್ಣುಗಳು ಶಾಂತಿ, ವಿಶ್ರಾಂತಿ ಮತ್ತು ಸ್ಥಿರವಾದ ಆಶೀರ್ವಾದವನ್ನು ತೋರಿಸುತ್ತದೆ. ದಾಳಿಂಬೆ ಹಣ್ಣುಗಳು ಪವಿತ್ರತೆ, ಸೌಂದರ್ಯ, ಪರಿಪೂರ್ಣತೆ ಮತ್ತು ಯಾಜಕರ ಸೇವೆಯನ್ನು ತೋರಿಸುತ್ತದೆ. ಇಲ್ಲಿ ಖಾಲಿ ಹಣ್ಣುಗಳಾಗಿರಲಿಲ್ಲ, ಅವು ವಾಗ್ದಾನದ ಮಾದರಿಗಳಾಗಿದ್ದವು. ಇಡೀ ಇಸ್ರೇಲ್ ಜನರ ಮುಂದೆ ಇಡಲಾದ ಸಾಕ್ಷಿಗಳಾಗಿದ್ದವು. ಆ ದೇಶವು ಒಳ್ಳೆಯದೋ ಅಲ್ವೋ ಎಂದು ಜನರು ಕಲ್ಪನೆ ಮಾಡಿಕೊಳ್ಳುವ ಅಗತ್ಯವಿರದಂತೆ ಯೆಹೋವನು ಆ ಗೂಢಚಾರರಿಗೆ ಇಡೀ ಸಭೆಯ ಮುಂದೆ ಆ ದೇಶದ ಶಾಂತಿಯನ್ನು ತರಲು ಅನುಮತಿಸಿದನು. ಅವರು ಅದನ್ನು ತಮ್ಮ ಸ್ವಂತ ಕಣ್ಣುಗಳಿಂದ ನೋಡಬಹುದಿತ್ತು.
ಮತ್ತು ತಮ್ಮ ಕೈಗಳಲ್ಲಿ ಹಿಡಿದುಕೊಳ್ಳಬಹುದಿತ್ತು. ಅದೇ ರೀತಿಯಲ್ಲಿ ಯೆಹೋವನು ಬರಲಿರುವ ಬಾಧ್ಯತೆಯ ಮಾದರಿಗಳನ್ನು ನಮಗೆ ನೀಡಿದ್ದಾನೆ. ನಾವು ಇನ್ನೂ ಅಮರತ್ವವನ್ನು ಪ್ರವೇಶಿಸಿಲ್ಲ, ಆದರೆ ಆತನ ವಾಕ್ಯದ ಮೂಲಕ ಬರಲಿರುವ ಯುಗದ ಶಕ್ತಿಯನ್ನು ಸವಿದಿದ್ದೇವೆ. ನಾವು ಇನ್ನೂ ಸಿಂಹಾಸನದ ಮೇಲೆ ಕುಳಿತಿಲ್ಲ, ಆದರೆ ವಾಗ್ದಾನವನ್ನು ಪಡೆದುಕೊಂಡಿದ್ದೇವೆ. ನಾವು ಇನ್ನೂ ಆ ರಾಜ್ಯವನ್ನು ನೋಡಿಲ್ಲ. ಭೂಮಿಯನ್ನು ತುಂಬುವುದು, ಆದರೆ ಪ್ರವಾದನ ವಾಕ್ಯವು ಅದನ್ನು ನಮಗೆ ಮೊದಲೇ ತೋರಿಸಿದೆ. ನಾವು ಇನ್ನೂ ಸಂಪೂರ್ಣ ವಿಶ್ರಾಂತಿಯನ್ನು ಪ್ರವೇಶಿಸಿಲ್ಲ, ಆದರೆ ಯೆಹೋವನ ಆತ್ಮವು ಬರಲಿರುವುದರ ಮುನ್ಸೂಚನೆಯನ್ನು ನಮಗೆ ನೀಡುತ್ತದೆ. ಇಬ್ರಿಯರಿಗೆ 6ನೇ ಅಧ್ಯಾಯ 4-5 ಹೇಳಲ್ಪಟ್ಟಿದೆ. ದೇವರ ಒಳ್ಳೆಯ ವಾಕ್ಯವನ್ನು ಮತ್ತು ಬರಲಿರುವ ಯುಗದ ಶಕ್ತಿಯನ್ನು ಸವಿದವರು ಎಂದು ಹೇಳಲಾಗಿದೆ. ವಾಕ್ಯವು ನಾವು ದೇಶವನ್ನು ಪ್ರವೇಶಿಸುವ ಮುನ್ನವೇ ಆ ದೇಶದ ಹಣ್ಣನ್ನು ನಮಗೆ ನೀಡುತ್ತದೆ. ಪ್ರವಾದನ ವಾಕ್ಯವು ನಮಗೆ ಎಸ್ಕೋಲನಿಂದ ಬಂದ ದ್ರಾಕ್ಷಿಯ ಗೊಂಚಲನ್ನು ನೀಡುತ್ತದೆ. ವಾಗ್ದಾನಗಳು ನಾವು ಆ ಬಾಧ್ಯತೆಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುವ ಮುನ್ನವೇ ನಮಗೆ ಅಂಜೂರ ಮತ್ತು ದಾಳಿಂಬೆಗಳನ್ನು ನೀಡುತ್ತದೆ. ಮತ್ತು ಕ್ರಿಸ್ತನ ಪುನರುತ್ಥಾನವೇ ಮೊದಲನೆಯ ಫಲವಾಗಿದೆ. ಇದು ಉಳಿದ ಕೊಯ್ಲು ಖಂಡಿತವಾಗಿಯೂ ಬರುತ್ತಿದೆ. ಇದು ಉಳಿದ ಕೊಯ್ಲು ಖಂಡಿತವಾಗಿಯೂ ಬರುತ್ತದೆ ಎಂಬುದನ್ನು ಸಾಬೀತುಪಡಿಸುತ್ತದೆ. ಏಕೆಂದರೆ ಪೌಲನು ಹೀಗೆ ಹೇಳುತ್ತಾನೆ, ಆದರೆ ಕ್ರಿಸ್ತನು ಸತ್ತವರಿಂದ ಎದ್ದಿದ್ದಾನೆ, ನಿದ್ರೆ ಹೋದವರಲ್ಲಿ ಆತನೇ ಪ್ರಥಮ ಫಲವಾಗಿದ್ದಾನೆ. 1 ಕೊರಿಂಥದವರಿಗೆ 15ನೇ ಅಧ್ಯಾಯ 20. ಆದುದರಿಂದ ನಮಗೆ ಭಯಪಡಲು ಯಾವುದೇ ಕಾರಣವಿಲ್ಲ. ಯೆಹೋವನನ್ನು ನಂಬಲು ಆತನು ಈಗಾಗಲೇ ನಮಗೆ ಬೇಕಾದಷ್ಟಕ್ಕಿಂತ ಹೆಚ್ಚು ಹಣ್ಣುಗಳನ್ನು, ಸಾಕ್ಷಿಗಳನ್ನು ತೋರಿಸಿದ್ದಾನೆ. ಆತನು ನಮಗೆ ಕ್ರಿಸ್ತನ ಪುನರುತ್ಥಾನವನ್ನು ತೋರಿಸಿದ್ದಾನೆ. ಆತನು ನಮಗೆ ಅಮರತ್ವದ ವಾಗ್ದಾನಗಳನ್ನು ತೋರಿಸಿದ್ದಾನೆ. ಆತನು ನಮಗೆ ಬರಲಿರುವ ಸಿಂಹಾಸನವನ್ನು ತೋರಿಸಿದ್ದಾನೆ. ಆತನು ನಮಗೆ ಬಾಕಿ ಉಳಿದಿರುವ ವಿಶ್ರಾಂತಿಯನ್ನು ತೋರಿಸಿದ್ದಾನೆ. ಆತನು ನಮಗೆ ಒಂದು ದಿನ ಇಡೀ ಭೂಮಿಯನ್ನು ತುಂಬಲಿರುವ ರಾಜ್ಯವನ್ನು ತೋರಿಸಿದ್ದಾನೆ. ಆದರೂ ಇಷ್ಟೆಲ್ಲ ಅಮೂಲ್ಯವಾದ ವಾಗ್ದಾನಗಳ ನಂತರವೂ ಅವಿಶ್ವಾಸದ ಮೂಲಕ ಮಾರ್ಗದಿಂದ ತಪ್ಪಿ ಹೋಗುವ ಸನ್ನಿವೇಶ ಸಾಧ್ಯವಿದೆ. ಇಸ್ರಾಯೇಲರು ಹಣ್ಣನ್ನು ನೋಡಿದರು, ವಾಗ್ದಾನವನ್ನು ಕೇಳಿದರು ಮತ್ತು ಗಡಿಯಲ್ಲೇ ನಿಂತರು. ಆದರೂ ಅವರು ತಮ್ಮ ಹೃದಯಗಳಲ್ಲಿ ಹಿಂದೆ ಸರಿದರು. ಅವರ ಉದಾಹರಣೆಯನ್ನು ನಮಗೆ ಎಚ್ಚರಿಕೆಯಾಗಿ ಬರೆಯಲಾಗಿದೆ. ಇಬ್ರಿಯರಿಗೆ 3ನೇ ಅಧ್ಯಾಯ 19 ಹೀಗೆ ಹೇಳುತ್ತದೆ, ಹೀಗೆ ಅವರು ತಮ್ಮ ಅವಿಶ್ವಾಸದ ನಿಮಿತ್ತ ಆ ವಿಶ್ರಾಂತಿಯಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಾಗಲಿಲ್ಲವೆಂದು ನಾವು ನೋಡುತ್ತೇವೆ. ತದನಂತರ ಇಬ್ರಿಯರಿಗೆ 4ನೇ ಅಧ್ಯಾಯ 1ನೇ ವಾಕ್ಯ ನಮಗೆ ಹೀಗೆ ಎಚ್ಚರಿಸುತ್ತದೆ, ಆತನ ವಿಶ್ರಾಂತಿಯಲ್ಲಿ ಪ್ರವೇಶಿಸುವ ವಾಗ್ದಾನವು ಇನ್ನೂ ಉಳಿದಿರುವುದರಿಂದ ನಿಮ್ಮಲ್ಲಿ ಯಾರಾದರೂ ಅದನ್ನು ಹೊಂದದೆ ತಪ್ಪಿ ಹೋದಿರೇನೋ ಎಂದು ನಾವು ಭಯಪಡೋಣ. ಇದು ಹಗುರವಾದ ವಿಷಯವಲ್ಲ. ಇಸ್ರಾಯೇಲರು ಆ ವಾಗ್ದಾನವನ್ನು ನಂಬಿಕೆಯೊಂದಿಗೆ ಬೆರೆಸದ ಕಾರಣ ಗಡಿಯಲ್ಲೇ ವಿಫಲರಾದರು. ಅವರು ದೇಶದ ಕುರಿತು ಶುಭ ಸಮಾಚಾರವನ್ನು ಕೇಳಿದರು, ಅವರು ಹಣ್ಣುಗಳನ್ನು ನೋಡಿದರು, ಆದರೆ ಅವಿಶ್ವಾಸವು ಅವರನ್ನು ಭಯಪಡಿಸಿತು ಮತ್ತು ಆ ಭಯವು ಅವರನ್ನು ದಂಗೆ ಏಳುವಂತೆ ಮಾಡಿತು. ಇಬ್ರಿಯರಿಗೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಹೇಳುತ್ತದೆ, ಆದುದರಿಂದ ಆ ವಿಶ್ರಾಂತಿಯಲ್ಲಿ ಪ್ರವೇಶಿಸುವುದಕ್ಕೆ ನಾವು ಪ್ರಯತ್ನಿಸೋಣ. ಯಾರು ಆ ಇಸ್ರಾಯೇಲರಂತೆ ಅವಿಧೇಯತೆಯ ಉದಾಹರಣೆಯನ್ನು ಅನುಸರಿಸಿ ಬೀಳದಿರಲಿ. ಈ ಘಟನೆಯು ನಮ್ಮ ಹೃದಯಗಳನ್ನು ತಲುಪಬೇಕು. ಅವರು ಬಿದ್ದು ಹೋದರು ಮತ್ತು ಆ ವಿಶ್ರಾಂತಿಯನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ, ಮತ್ತು ನಾವು ಸಹ ಆತನ ವಿಶ್ರಾಂತಿಯನ್ನು ಪ್ರವೇಶಿಸಲು ವಿಫಲರಾಗದಂತೆ ಮಾರ್ಗದಿಂದ ತಪ್ಪಿ ಹೋಗಬಾರದು. ಯೆಹೋವನ ವಾಗ್ದಾನವು ವಿಫಲಗೊಳ್ಳುತ್ತದೆ ಎಂಬುದು ಎಂದಿಗೂ ಅಪಾಯವಲ್ಲ. ಅಪಾಯವೇನೆಂದರೆ ಭಯ ಮತ್ತು ಅವಿಶ್ವಾಸವು ನಮ್ಮಲ್ಲಿ ನಿಶ್ಶಬ್ದವಾಗಿ ಬೆಳೆಯುವುದು. ಆ ದೇಶವು ಒಳ್ಳೆಯದೇ ಆಗಿತ್ತು, ಹಣ್ಣು ನಿಜವಾಗಿತ್ತು, ಯೆಹೋವನು ನಂಬಿಗಸ್ತನಾಗಿದ್ದನು. ಆದರೆ 10 ಜನ ಗೂಢಚಾರರು ಜನರ ಹೃದಯಗಳನ್ನು ಹಾಳು ಮಾಡಿದರು. ಆದುದರಿಂದ ಆ ಕೆಟ್ಟ ವರದಿಯು ಆತ್ಮದಿಂದ ನಾವು ನಮ್ಮನ್ನು ಕಾಪಾಡಿಕೊಳ್ಳಬೇಕು. ದಾರಿ ಕಷ್ಟವಾದಾಗ ನಾವು ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳದಿರೋಣ.
ನಾವು ಕಾಲೇಬನಂತೆ ನಾವು ಖಂಡಿತವಾಗಿಯೂ ಅದನ್ನು ಜಯಿಸಬಹುದು ಎಂದು ಹೇಳೋಣ. ಜನರು ದೈತ್ಯರನ್ನು ಅಂದರೆ ರಾಕ್ಷಸರನ್ನು ದೊಡ್ಡದಾಗಿ ಮಾಡಿ ತೋರಿಸಿದಾಗ ನಾವು ಯೆಹೋವನನ್ನು ಘನಪಡಿಸೋಣ. ಜನರ ಹೆದರಿಕೆಯನ್ನು ಹರಡಿದಾಗ ನಾವು ನಂಬಿಕೆಯ ಮಾತುಗಳನ್ನಾಡೋಣ. ಮಂದೆಯು ಕಂಗಾಲಾದಾಗ ನಾವು ಕಾಲೇಬ ಮತ್ತು ಯೆಹೋಶುವರಂಥ ಧ್ವನಿಗಳಾಗೋಣ. ನಾವು ಹೀಗೆ ಹೇಳೋಣ, ದಾರಿ ಕಷ್ಟವಾಗಿದೆ, ಆದರೆ ಯೆಹೋವನು ನಂಬಿಗಸ್ತನಾಗಿದ್ದಾನೆ. ಶಿಲುಬೆಯು ಭಾರವಾಗಿದೆ, ಆದರೆ ಕ್ರಿಸ್ತನ ಶಕ್ತಿಯನ್ನು ನೀಡುತ್ತಾನೆ. ಲೋಕವು ನಮ್ಮನ್ನು ದ್ವೇಷಿಸಬಹುದು, ಆದರೆ ತಂದೆಯು ನಮ್ಮನ್ನು ಕಾಯುತ್ತಾನೆ. ದೈತ್ಯರು ನಿಜ, ಆದರೆ ವಾಗ್ದಾನವು ಅದಕ್ಕಿಂತ ದೊಡ್ಡದಾಗಿದೆ. ಪೌಲನು ಹೀಗೆ ಹೇಳಿದ್ದಾನೆ, ದೇವರು ನಮ್ಮ ಕಡೆಗಿದ್ದರೆ ನಮ್ಮನ್ನು ಎದುರಿಸುವವನು ಯಾರು? ರೋಮಾಪುರದವರಿಗೆ 8ನೇ ಅಧ್ಯಾಯ 31. ಮತ್ತೆ ಈ ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಪ್ರೀತಿಸಿದ ಕ್ರಿಸ್ತನ ಮೂಲಕ ನಮಗೆ ಅತ್ಯಧಿಕ ಜಯವು ಸಿಗುತ್ತದೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 37ನೇ ವಚನದಲ್ಲಿ. ಆದುದರಿಂದ ನಾವು ವಾಗ್ದಾನದ ಗಡಿಯಲ್ಲಿ ನಿಂತು ಮಿಡತೆಗಳಂತೆ ನಡುಗುವುದು ಬೇಡ. 10 ಮಂದಿ ಗುಡಚಾರರು ಅವರ ಎದುರು ನಾವು ನಮಗೆ ಮಿಡತೆಗಳಂತೆ ಕಂಡೆವು, ಅವರಿಗೆ ನಾವು ಹಾಗೆಯೇ ಕಂಡೆವು ಎಂದರು. ಅರಣ್ಯಕಾಂಡ 13ನೇ ಅಧ್ಯಾಯ 33. ಆದರೆ ನಂಬಿಕೆಯು ಶತ್ರುವಿನ ಮುಂದೆ ತಾನು ಎಷ್ಟು ಚಿಕ್ಕವನೆಂದು ಭಾವಿಸುವುದರ ಮೂಲಕ ತನ್ನನ್ನು ವ್ಯಾಖ್ಯಾನಿಸಿಕೊಳ್ಳುವುದಿಲ್ಲ, ಬದಲಿಗೆ ಯೆಹೋವನ ಮುಂದೆ ಶತ್ರು ಎಷ್ಟು ಚಿಕ್ಕವನು ಎಂಬುದರ ಮೂಲಕ ಅವನನ್ನು ವ್ಯಾಖ್ಯಾನಿಸುತ್ತದೆ. ವಾಗ್ದಾನದ ನಾಡು ನಮ್ಮ ಮುಂದಿದೆ. ದ್ರಾಕ್ಷಿ, ಅಂಜೂರ ಮತ್ತು ದಾಳಿಂಬೆ ಹಣ್ಣುಗಳನ್ನು ವಾಕ್ಯದಲ್ಲಿ ಈಗಾಗಲೇ ನಮಗೆ ತೋರಿಸಲಾಗಿದೆ. ಸಂತೋಷ, ಶಾಂತಿ, ಪವಿತ್ರತೆ, ಯಾಜಕತ್ವ, ಅಮರತ್ವ, ಸಿಂಹಾಸನ ಮತ್ತು ವಿಶ್ರಾಂತಿ ಇವೆಲ್ಲವೂ ನಮಗೆ ವಾಗ್ದಾನ ಮಾಡಲ್ಪಟ್ಟಿದೆ. ಯೆಹೋವನು ನಮ್ಮನ್ನು ಖಾಲಿಯಾದ ನಾಡಿಗೆ ಕರೆದಿಲ್ಲ, ಆತನು ನಮ್ಮನ್ನು ಮಹಿಮೆಗೆ ಕರೆದಿದ್ದಾನೆ. ಆದುದರಿಂದ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ, ಏಕೆಂದರೆ ಇಬ್ರಿಯರಿಗೆ 10ನೇ ಅಧ್ಯಾಯ 23 ಹೀಗೆ ಹೇಳುತ್ತದೆ, ನಾವು ಅರಿಕೆಗೆ ತಂದ ನಿರೀಕ್ಷೆಯನ್ನು ನಿಶ್ಚಲವಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿದ್ದಾನೆ. ನಾವು ಭಯವನ್ನು ಹರಡುವವರ ನಡುವೆ ಇರುವುದು ಬೇಡ, ಹಿಂಡನ್ನು ಬಲಹೀನಗೊಳಿಸುವವರ ನಡುವೆ ಇರುವುದು ಬೇಡ, ಹಣ್ಣನ್ನು ಕಂಡು ಇನ್ನೂ ಅಪನಂಬಿಕೆಯಿಂದ ಮಾತನಾಡುವವರ ನಡುವೆ ಇರುವುದು ಬೇಡ. ನಾವು ಕಾಲೇಬರಾಗಿರೋಣ, ನಾವು ಯೆಹೋಶುವರಾಗಿರೋಣ. ನಾವು ಬಲಹೀನರ ಕೈಗಳನ್ನು ಬಲಪಡಿಸಿ, ಯೆಹೋವನು ಸಾಮರ್ಥ್ಯನು, ಕ್ರಿಸ್ತನು ನಮಗೆ ಸಹಾಯ ಮಾಡುವನು. ವಾಗ್ದಾನವು ಸತ್ಯವಾಗಿದೆ, ನಾವು ತಕ್ಷಣವೇ ಮೇಲಕ್ಕೆ ಹೋಗೋಣ ಎಂದು ಹೇಳೋಣ. ನಾಡು ಒಳ್ಳೆಯದು, ಹಣ್ಣು ನಿಜವಾದದ್ದು, ರಾಕ್ಷಸರು ತಾತ್ಕಾಲಿಕ, ವಾಗ್ದಾನವು ಶಾಶ್ವತ. ಇದು ನಮ್ಮನ್ನು ಅರಣ್ಯಕಾಂಡ 13ನೇ ಅಧ್ಯಾಯ ಮುಕ್ತಾಯಕ್ಕೆ ತರುತ್ತದೆ. ಮತ್ತು ಯೆಹೋವನ ಚಿತ್ತವಿದ್ದರೆ ನಾವು ನಾಳೆ 14ನೇ ಅಧ್ಯಾಯಕ್ಕೆ ಹೆಜ್ಜೆ ಇಡೋಣ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ತಂದೆಯೇ, ಹೊಸ ಸೃಷ್ಟಿಯ ಮುಂದೆ ನೀನು ಇಟ್ಟಿರುವ ವಾಗ್ದಾನದ ಸ್ವಾಸ್ಥ್ಯಕ್ಕಾಗಿ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಮರತ್ವದ ನಿರೀಕ್ಷೆ, ಕ್ರಿಸ್ತನೊಂದಿಗೆ ಸಿಂಹಾಸನ ಮತ್ತು ಉಳಿದಿರುವ ವಿಶ್ರಾಂತಿಗಾಗಿ ನಿನಗೆ ಧನ್ಯವಾದಗಳು. ಇಕ್ಕಟ್ಟಾದ ಹಾದಿಯಲ್ಲಿ ನಿಂತಿರುವ ರಾಕ್ಷಸರಿಗೆ ನಾವು ಹೆದರದಂತೆ ನಮಗೆ ಸಹಾಯ ಮಾಡು. ಹಿಂಡಿನ ಮಧ್ಯೆ ನಂಬಿಕೆ ಮತ್ತು ಧೈರ್ಯವನ್ನು ಮಾತನಾಡುವ ಕಾಲೇಬ ಮತ್ತು ಯೆಹೋಶುವನಂತೆ ನಮ್ಮನ್ನು ಮಾಡು. ಇಸ್ರಾಯೇಲರು ಸೋತಂತೆ ನಾವು ನಿನ್ನ ವಿಶ್ರಾಂತಿಯನ್ನು ಪ್ರವೇಶಿಸಲು ವಿಫಲರಾಗದಂತೆ ಅಪನಂಬಿಕೆಯಿಂದ ನಮ್ಮನ್ನು ಕಾಯು. ನಿನ್ನ ವಾಗ್ದಾನಗಳೆಂಬ ದ್ರಾಕ್ಷಿ, ಅಂಜೂರ ಮತ್ತು ದಾಳಿಂಬೆ ಹಣ್ಣುಗಳು ನಮ್ಮ ಹೃದಯಗಳನ್ನು ಬಲಪಡಿಸಲಿ. ನಾವು ನಿರೀಕ್ಷಿಸುವ ವಿಷಯಗಳು ಖಂಡಿತವಾಗಿಯೂ ನೆರವೇರುತ್ತದೆ ಎಂಬ ಭರವಸೆಯೇ ನಂಬಿಕೆ. ಇಬ್ರಿಯರಿಗೆ 11ನೇ ಅಧ್ಯಾಯ 1. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ತಂದೆಯಾದ ದೇವರೇ, ಆಮೆನ್.